ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಏನಂದರೆ ರೇಷನ್ ಕಾರ್ಡ್ KYC ಬಗ್ಗೆ ತುಂಬ ಕನ್ಫ್ಯೂಷನ್ ಉಂಟು. ಅದರ ಬಗ್ಗೆ ವಿಡಿಯೋ ಮಾಡುವ ಅಂತ. ಏನಂದರೆ ರೇಷನ್ ಕಾರ್ಡ್ KYC ಮಾಡುವಾಗೆ ಸರ್ಕಾರ ಆದೇಶ ಮಾಡಿತ್ತು. ಆದರೆ ಅದು ಈಗ ತಾತ್ಕಾಲಿಕವಾಗಿ ಸ್ಟಾಪ್ ಆಗಿದೆ. ಯಾಕೆಂದರೆ ಎಲ್ಲಿ ರೇಷನ್ ಕೊಡ್ತಾರೆ ನಿಮಗೆ ಅಲ್ಲಿ ಕೂಡ ಮಾಡ್ತಿಲ್ಲ. ಮತ್ತು ಯಾವುದೇ ಆ್ಯಪಲ್ಲಿ ಕೂಡ ಸರ್ವರ್ ಡೌನ್ ಉಂಟು. ಮತ್ತೊಂದು ಆ್ಯಪ್ ಉಂಟು, ಅದರಲ್ಲಿ ಕೂಡ ಮಾಡಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಯಾರು ಕೂಡ ಅವಸರ ಮಾಡಬೇಡಿ. ಈಗ ಸದ್ಯಕ್ಕೆ ಅದು ಸ್ಟಾಪ್ ಆಗಿದೆ. ಇನ್ನು ಮುಂದಿನ ಆದೇಶದವರೆಗೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಏನಂದರೆ ಸೆಪ್ಟೆಂಬರ್ 1ರಿಂದ ಸ್ಟಾರ್ಟ್ ಆಗ್ತದೆ ಅಂತ ಸುದ್ದಿ ಉಂಟು. ಆ ನಂತರ ನೀವು ಅರ್ಜೆಂಟ್ ಇಲ್ಲ, ಸೆಪ್ಟೆಂಬರ್ 1ರಿಂದ ಸ್ಟಾರ್ಟ್ ಆದರೆ 30 ದಿನಗಳ ಟೈಮ್ ಉಂಟು. ಅಲ್ಲಿ ಅದರ ಒಳಗಡೆ ಮಾಡಿದರೆ ಆಯಿತು. ಅಷ್ಟೊತ್ತಿಗೆ ಆಗುವಾಗ ಆ್ಯಪಲ್ಲಿ ಕೂಡ ಇದು ಮಾಡ್ತಾರೆ, ಏನು ಸರ್ವರ್ ಕ್ಲಿಯರ್ ಆಗ್ತದೆ. ಈಗ ಏನಂದರೆ ಆ್ಯಪಲ್ಲೂ ಕೂಡ ಆಗ್ತಿಲ್ಲ, ಯಾವುದೇ ಆ್ಯಪಲ್ಲಿ ಆಗ್ತಿಲ್ಲ. ರೇಷನ್ ಕೊಡುವಲ್ಲಿ ಕೂಡ ಕೆಲವು ಮಾಡ್ತಿಲ್ಲ. ಹಾಗಾಗಿ ಅದು ಸರ್ವರ್ ಕೂಡ ಡೌನ್ ಆಗಿದೆ. ಈಗ ಹಾಗಾಗಿ ಯಾರು ಕೂಡ ಅವಸರ ಪಡುವ ಇದು ಅಗತ್ಯ ಇಲ್ಲ. ಯಾಕೆಂದರೆ ಈಗ ನೆಕ್ಸ್ಟ್ ಸೆಪ್ಟೆಂಬರ್ 1ರಿಂದ ಸ್ಟಾರ್ಟ್ ಆಗ್ತದೆ ಅದು ಆಗ ನೀವು ಮಾಡಿದರೆ ಆಯಿತು. ಆಗ ಕೂಡ ನಿಮಗೆ 30 ದಿನಗಳ ಅವಕಾಶ ಉಂಟು. ನೀವು ಅಲ್ಲಿ ಮಾಡಲಿಲ್ಲ ಆದರೂ ಕೂಡ ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು ಆನ್ಲೈನ್ ಮುಖಾಂತರ. ಅದು ಕೂಡ ಯಾವ ರೀತಿ ಅಂತ ನಾನು ತೋರಿಸ್ತಿದ್ದೆ, ಆದರೆ ಈಗ ಸರ್ವರ್ ಕೂಡ ಡೌನ್ ಉಂಟು, ಅದಕ್ಕೆ ಮಾಡಲಿಲ್ಲ ವೀಡಿಯೋ. ನೆಕ್ಸ್ಟ್ ಟೈಮು ಅದು ಯಾವಾಗ ಸರ್ವರ್ ಓಪನ್ ಆಗ್ತದಲ್ಲ, ಆಗ ನಾನು ಯಾವ ರೀತಿ ನೀವು ಮೊಬೈಲ್ನಲ್ಲೇ ಮಾಡೋದು, ರೇಷನ್ ಕೊಡುವ ಅಲ್ಲಿಗೆ ಹೋಗದೆ ಅಥವಾ ಸೈಬರಿಗೆ ಹೋಗದೆ ನೀವು ಮೊಬೈಲಲ್ಲಿ ಕೂಡ ಈಸಿಯಾಗಿ ಮಾಡ್ಬೋದು 2 ಆ್ಯಪ್ ಮುಖಾಂತರ. ಆ ಆ್ಯಪ್ ಈಗ ವರ್ಕ್ ಆಗ್ತಿಲ್ಲ. ಅದು ಲಾಸ್ಟ್ ಒಂದು 10 ದಿನದಿಂದ ನಾನು ಚೆಕ್ ಮಾಡ್ತಿದ್ದೆ, ಆಗ ಕೂಡ ಓಪನ್ ಆಗ್ತಿಲ್ಲ, ಈಗ ಕೂಡ ಓಪನ್ ಆಗ್ತಿಲ್ಲ. ಎರರ್ ಬರ್ತುಂಟು. ಬೇಕಾದರೆ ಸೈಡಲ್ಲಿ ಹಾಕ್ತೀನಿ ಯಾವ ರೀತಿ ಎರರ್ ಬರ್ತುಂಟಂತ. ಮತ್ತು ವೆಬ್ಸೈಟಲ್ಲಿ ಕೂಡ ಮೊದಲು ಚೆಕ್ ಮಾಡಲಿಕ್ಕೆ ಆಗ್ತಿತ್ತು ಸ್ಟೇಟಸ್, ಆಹಾರ ಇಲಾಖೆ ವೆಬ್ಸೈಟಲ್ಲಿ. ಈಗ ಅದು ಕೂಡ ಓಪನ್ ಆಗ್ತಿಲ್ಲ, ಎರರ್ ಬರ್ತುಂಟು. ಹಾಗಾಗಿ ಈಗ ಯಾವುದೇ ಅಪ್ಡೇಟ್ ಆಗ್ತಿಲ್ಲ. ನೀವು ಯಾರು ಈಗ ಸದ್ಯಕ್ಕೆ ಹೋಗಬೇಡಿ. ಮುಂದಿನ ಆದೇಶದ ನಂತರ ನೀವು ಹೋದರೆ ಆಯಿತು. ರೇಷನ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವು ಈಗ ಯಾವುದೇ ರೇಷನ್ ತೆಗೊಂಡ್ರೂ ಪ್ರಾಬ್ಲಮ್ ಇಲ್ಲ. ಮುಂದೆ ಅಪ್ಡೇಟ್ ಬಂದಾಗ ಮಾಡಿದರೆ ಆಯಿತು. ಅದು ಕೂಡ ಏನು ರೂಲ್ಸ್ ಇರುವುದಂದರೆ ಲಾಸ್ಟ್ 5 ವರ್ಷದ ಮುಂಚೆ ಮಾಡಿದವರು ಈಗ ಮಾಡಬೇಕು KYC. ಅದಕ್ಕಿಂತ ಈಗ 2022, 23, 24ಅಲ್ಲಿ ತೊಗೊಂಡವರಿಗೆ KYC ಬೇಡ. ಅವರಿಗೆ ಆಲ್ರೆಡಿ ಆಗಿರ್ತದೆ. ಅದಕ್ಕಿಂತ ಮುಂಚೆ ಹಳೆಯ ರೇಷನ್ ಕಾರ್ಡ್ ಇರುವವರು ಮಾತ್ರ KYC ಮತ್ತು ಆಧಾರ್ ಲಿಂಕ್ ಮಾಡಿದರೆ ಆಯಿತು. ಅದು ಏನು KYC ಅಂದರೆ ಆಧಾರ್ ವೆರಿಫಿಕೇಷನ್ ಆಗ್ತದೆ. ಒಂದು ಫೇಸ್ RD ಆ್ಯಪ್ ಎಲ್ಲ ಉಂಟು ಅದಕ್ಕೆ. ಅದು ನಾನು ನೆಕ್ಸ್ಟ್ ಬರುವಾಗ ನಿಮಗೆ ತಿಳಿಸಿಕೊಡ್ತೇನೆ ಯಾವ ರೀತಿ ಆನ್ಲೈನಲ್ಲಿ ಮಾಡೋದಂತ. ಈಗೇನು ಅವಸರ ಇಲ್ಲ. ಈ ಮಾಹಿತಿಯನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಯಾಕೆಂದರೆ ತುಂಬ ಜನ ರೇಷನ್ ಅಂಗಡಿಗೆ ಹೋಗ್ತಿದ್ದಾರೆ, ರೇಷನ್ ಕೊಡುವ ಪ್ಲೇಸಿಗೆ, ಅಲ್ಲಿ ಮಾಡ್ತಾರೆ ಅಂತ. ಆದರೆ ಅಲ್ಲಿ ಈಗ ಸದ್ಯಕ್ಕೆ ಮಾಡ್ತಿಲ್ಲ, ಆ್ಯಪಲ್ಲಿ ಕೂಡ ಆಗ್ತಿಲ್ಲ. ನೀವು ಸುಮ್ಮನೆ ಆ್ಯಪ್ ಸ್ಕ್ರೋಲ್ ಮಾಡ್ತಾ ಇರಬೇಡಿ. ಆ್ಯಪಲ್ಲಿ ಕೂಡ ಅಪ್ಡೇಟ್ ಮಾಡಲಿಲ್ಲ, ವೆಬ್ಸೈಟ್ ಕೂಡ ಕ್ಲೋಸ್ ಮಾಡಿದ್ದಾರೆ. ಮುಂದಿನ ಆದೇಶ ಬಂದ ನಂತರ ನಾನೇ ವಿಡಿಯೋ ಮಾಡಿ ತಿಳಿಸ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಫಾಲೋ ಮಾಡಿ ಇಟ್ಕೊಳ್ಳಿ. ಆಗ ನಿಮಗೆ ನಾನು ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.